ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಆರಂಭವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರು ಬಂದು ನೇರವಾಗಿ ಮಾತಾಡಿಸ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದ ನಡುವೆ ಶಾಸಕರ ವಿದೇಶಿ ಪ್ರವಾಸ ಬೇರೆ ಬೇರೆ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಅಲ್ಲ, ಶಾಸಕರು ಅವರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾವ್ರೆ. ಅದಕ್ಕೂ ಇದಕ್ಕೂ ನೀವು ತುಲನೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಈಗ ಇನ್ನೊಂದು ಕಡೆ ನಿಮಗೆ ಗಮನಕ್ಕೆ ಬಂದಿರುವಂಗೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಚರ್ಚೆ ಆಗ್ತಿರೋ ನಡುವೆ ಸಿದ್ದರಾಮಯ್ಯರ ಬಣದ ಶಾಸಕರು ವಿದೇಶಿ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅನ್ನೋ ಉಲ್ಲೇಖಗಳಾಗ್ತಾ ಇದೆ. ಸಿದ್ದರಾಮಯ್ಯನವ್ರ ಬಣ ಇನ್ನೊಂದು ಬಣ ಅಲ್ಲ, ಕಾಂಗ್ರೆಸ್ ಶಾಸಕರು ಹೋಯ್ತಾವ್ರು ಅಷ್ಟೇ. ಯಾರ ಬಣನೂ ಇಲ್ಲ ಇಲ್ಲಿ. ಯಾರ ಬಣ ಅಂತ ಅದಕ್ಕೆ ವಿಶೇಷವಾಗಿ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರು ಹೋಯ್ತವ್ರೆ. ನಮಗೂ ಕೂಡ ಕರೆದಿದ್ರು. ನಮಗೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾವು ಬರೋದಿಲ್ಲ ಅಂತ ಹೇಳ್ದೆ. ಅಂದರೆ ನಿಮಗೂ ಕೂಡ ಆಹ್ವಾನ ಇತ್ತು ಹಾಗಾದರೆ? ಎಲ್ಲರೂ ಯಾರು ಬೇಕಾದ್ರೂ ಹೋಗ್ಬೋದು. ಅದೇನು ಅವ್ರ ಬಣ ಇವ್ರ ಬಣ ಅಂತಲ್ಲ. ನಮ್ಮ ಶಾಸಕರುಗಳಿಗೇನಾದರೂ ಕೂಡ ನೀವು ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದಿದ್ದರೆ ನೀವು ಹೋಗಿ ಬರ್ಬೋದು ಅಂತ. ಅದು ಈ ರಾಜಕೀಯಕ್ಕೆ ಇದಕ್ಕೆ ತಳ್ಕಾಗ್ತಕ್ಕಂಥದ್ದು ಸರಿಯಲ್ಲ. ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರು ತಡವಾದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ. ಹೌದು, ಅದು ಎಲ್ಲರ ಅಭಿಪ್ರಾಯನೂ ಅದೇ ಅಲ್ವಾ. ಅದು ಅವರು ಇವ್ರು ಹೇಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಡಿ ಕೆ ಸುರೇಶ್ ಅವರು ಹೇಳಿದ್ರು ಕೂಡ ಪಾಪ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಸೂಕ್ತವಾದಂಥ ತೀರ್ಮಾನ ತಗೋಬೇಕು. ಅಂದರೆ ನೀವು ಕೂಡ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಆರಂಭವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರು ಬಂದು ನೇರವಾಗಿ ಮಾತಾಡಿಸ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದ ನಡುವೆ ಶಾಸಕರ ವಿದೇಶಿ ಪ್ರವಾಸ ಬೇರೆ ಬೇರೆ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಅಲ್ಲ, ಶಾಸಕರು ಅವರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾವ್ರೆ. ಅದಕ್ಕೂ ಇದಕ್ಕೂ ನೀವು ತುಲನೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಈಗ ಇನ್ನೊಂದು ಕಡೆ ನಿಮಗೆ ಗಮನಕ್ಕೆ ಬಂದಿರುವಂಗೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಚರ್ಚೆ ಆಗ್ತಿರೋ ನಡುವೆ ಸಿದ್ದರಾಮಯ್ಯರ ಬಣದ ಶಾಸಕರು ವಿದೇಶಿ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅನ್ನೋ ಉಲ್ಲೇಖಗಳಾಗ್ತಾ ಇದೆ. ಸಿದ್ದರಾಮಯ್ಯನವ್ರ ಬಣ ಇನ್ನೊಂದು ಬಣ ಅಲ್ಲ, ಕಾಂಗ್ರೆಸ್ ಶಾಸಕರು ಹೋಯ್ತಾವ್ರು ಅಷ್ಟೇ. ಯಾರ ಬಣನೂ ಇಲ್ಲ ಇಲ್ಲಿ. ಯಾರ ಬಣ ಅಂತ ಅದಕ್ಕೆ ವಿಶೇಷವಾಗಿ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರು ಹೋಯ್ತವ್ರೆ. ನಮಗೂ ಕೂಡ ಕರೆದಿದ್ರು. ನಮಗೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾವು ಬರೋದಿಲ್ಲ ಅಂತ ಹೇಳ್ದೆ. ಅಂದರೆ ನಿಮಗೂ ಕೂಡ ಆಹ್ವಾನ ಇತ್ತು ಹಾಗಾದರೆ? ಎಲ್ಲರೂ ಯಾರು ಬೇಕಾದ್ರೂ ಹೋಗ್ಬೋದು. ಅದೇನು ಅವ್ರ ಬಣ ಇವ್ರ ಬಣ ಅಂತಲ್ಲ. ನಮ್ಮ ಶಾಸಕರುಗಳಿಗೇನಾದರೂ ಕೂಡ ನೀವು ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದಿದ್ದರೆ ನೀವು ಹೋಗಿ ಬರ್ಬೋದು ಅಂತ. ಅದು ಈ ರಾಜಕೀಯಕ್ಕೆ ಇದಕ್ಕೆ ತಳ್ಕಾಗ್ತಕ್ಕಂಥದ್ದು ಸರಿಯಲ್ಲ. ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರು ತಡವಾದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ. ಹೌದು, ಅದು ಎಲ್ಲರ ಅಭಿಪ್ರಾಯನೂ ಅದೇ ಅಲ್ವಾ. ಅದು ಅವರು ಇವ್ರು ಹೇಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಡಿ ಕೆ ಸುರೇಶ್ ಅವರು ಹೇಳಿದ್ರು ಕೂಡ ಪಾಪ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಸೂಕ್ತವಾದಂಥ ತೀರ್ಮಾನ ತಗೋಬೇಕು. ಅಂದರೆ ನೀವು ಕೂಡ